ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಬ್ರಾಹ್ಮಿ ಕಿಚನ್. ನಾನಿವತ್ತು ಬೇಸಿಗೆ ಸ್ಟಾರ್ಟ್ ಆಗಿರೋದ್ರಿಂದ ರಾಗಿಯಿಂದ ಹಲ್ವಾ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ರಾಗಿ ಹಲ್ವಾನು ಅಂತ ಹೇಳ್ತಾರೆ, ಮತ್ತೆ ರಾಗಿ ಕೀಲ್ಸ ಅಂತಾನು ಹೇಳ್ತಾರೆ. ಇದನ್ನ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಪ್ರೋತ್ಸಾಹಿಸಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಹಾಗಿದ್ರೆ ಬನ್ನಿ ರಾಗಿ ಹಲ್ವಾ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನು ನೈಟೇ 1 ಕಪ್ ರಾಗಿ ತಗೊಂಡು 2-3 ಸರಿ ವಾಶ್ ಮಾಡಿ ನೆನೆಸಿಟ್ಟಿದ್ದೆ. 1 ಕಪ್ ರಾಗಿ ತಗೊಂಡಿದ್ದೀನಿ. ಅದಕ್ಕೆ 2 ಏಲಕ್ಕಿ ಹಾಕಿ ಹಾಲು ತೆಗಿಬೇಕು ಮಿಕ್ಸಿನಲ್ಲಿ. ನಾನು ಇದನ್ನ ಈಗ ಫಿಲ್ಟರ್ ಮಾಡ್ತಾ ಇದ್ದೀನಿ. ರಾಗಿ ಹಾಲು ತೆಗೆದು ಎರಡು ಸಾರಿ ನಾನು ಇದ್ರದ್ದು ಹಾಲು ತಗೊಳ್ತೀನಿ. ಮತ್ತೆ ಇನ್ನೊಂದ್ಸರಿ ನಾನು ಮತ್ತೆ ಅದೇ ಜರಡಿ ಮಾಡಿರೋ ಇದನ್ನ ಮತ್ತೆ ಇನ್ನೊಂದ್ಸರಿ ಮಿಕ್ಸಿಗೆ ಹಾಕಿ ಮತ್ತೆ ಇನ್ನೊಂದ್ಸರಿ ಹಾಲು ತೆಗಿತಾ ಇದ್ದೀನಿ. ಎರಡು ಸಾರಿ ನಾನು ಇದನ್ನ ಫಿಲ್ಟರ್ ಮಾಡ್ಕೊಳ್ತೀನಿ. ಒಂದ್ಸರಿ ದಪ್ಪ ಕಣ್ಣಿನ ಫಿಲ್ಟರ್, ಇನ್ನೊಂದ್ಸರಿ ಸಣ್ಣದಾಗಿ ಹಾಲು ಬರೋ ತರ ಫಿಲ್ಟರ್ನಲ್ಲಿ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಗಟ್ಟಿಯಾಗಿ ಹಾಲು ಬಂದಿದೆ ಇದು. ನಿಮ್ಗೆ ಈ 1 ಕಪ್ಪು ರಾಗಿನಲ್ಲಿ ಏನೆಲ್ಲ ಅಂದ್ರೂ 20 ಹಲ್ವಾ ಆಗುತ್ತೆ. ಬೇಸಿಗೆನಲ್ಲಿ ಇದನ್ನ ಮಾಡೋದ್ರಿಂದ ದೇಹ ತುಂಬಾ ತಂಪಾಗಿರುತ್ತೆ. ಹಾಗೆ ಬೆಲ್ಲ ಹಾಕಿ ನನ್ಗೆ ಎಷ್ಟು ಟೇಸ್ಟ್ ಬೇಕೋ ಅಷ್ಟು ಹಾಕ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಸಿಹಿ ಬೇಕೋ ಅದರ ಅಳತೆಗೆ ನೀವು ಬೆಲ್ಲ ಹಾಕೊಳ್ಳಿ. ನಾನು ಇದನ್ನ ಗ್ಯಾಸ್ ಮೇಲೆ ಇಟ್ಟು ಗಟ್ಟಿಯಾಗೋ ತನಕ ಕೈಯಾಡ್ಬೇಕಿದ್ನ. ನಾನು ಬೆಲ್ಲ ಮೊದಲೇ ಮಿಕ್ಸ್ ಮಾಡಿದ್ದೀನಿ. ನೋಡಿ ಹೇಗೆ ಗಟ್ಟಿ ಆಗ್ತಾ ಬರ್ತಾ ಇದೆ ಅದು. ತುಂಬಾ ಸಾಫ್ಟ್ ಆಗಿ ಸಿಲ್ಕಿಯಾಗಿ ಬರುತ್ತೆ ಇದು. 1 ಸ್ಪೂನ್ ತುಪ್ಪ ಹಾಕೊಳ್ತಾ ಇದ್ದೀನಿ ನಾನು. ತುಂಬಾ ಬೇಗನೆ ಆಗುತ್ತೆ ಇದು ಹಲ್ವಾ. ಸ್ಟಾರ್ಟಿಂಗ್ ಇಂದಾನೆ ನಾನು ಗಂಟಿಲ್ಲದ ತರ ಕೈಯಾಡ್ಕೊಂಡು ಬಂದಿದ್ದೀನಿ. ನೋಡಿ ಗಟ್ಟಿಯಾಗಿ ಬರ್ತಾ ಇದೆ ಈಗ. ತಟ್ಟೆಗೆ ನಾನು ತುಪ್ಪ ಸವರಿ ಹಾಕ್ತಾ ಇದ್ದೀನಿ. ಇದನ್ನ 20 to 25 ಮಿನಿಟ್ಸ್ ತಣ್ಣಗಾಗಕ್ ಬಿಟ್ರೆ ಗಟ್ಟಿ ಆಗುತ್ತೆ. ಅರ್ಧ ಗಂಟೆ ಬಿಟ್ರೂ ಪರವಾಗಿಲ್ಲ. ಇದು ಫುಲ್ ತಣ್ಣಗಾಗಿ ಗಟ್ಟಿ ಆದ್ಮೇಲೆ ಕಟ್ ಮಾಡೋಣ. ಅರ್ಧ ಗಂಟೆ ಬಿಟ್ಟ ನಂತರ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ, ಗಟ್ಟಿಯಾಗಿದೆ.
ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.